ನಾವು ಆಟ ಥರ ನೋಡ್ಬೋದು. ಎಲ್ಲರಿಗೂ ಸೇರಿ ಒಂದು ತಂದೆ ತಾಯಿ ಒಬ್ಬರೇ ಬದಲಾವಣೆ ಆಗೋಗುತ್ತೆ ಕಂದ. ನೀನಲ್ಲಿ ಪರಿವರ್ತನೆ ಆಗಬೇಕು. ನಿನ್ನ ಥರ 10 ಜನ ಇದ್ದಾರೆ, ಹೋಗಯ್ಯ ನೀನು ಅಲ್ಲದೆ ನೀನೊಬ್ಬ ಅಂತಾರೆ. ಅಮ್ಮ, ಈ ಎಲ್ಲ ಮೌಲ್ಯಗಳು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೀವು ಹೇಳಿದ್ರಿ ಯಾವ ಸ್ತರದಲ್ಲಿದ್ದರೂ, ಯಾವ ಏಜ್ ಗ್ರೂಪ್ನಲ್ಲಿದ್ರೂ ಬರಬಹುದು ಅಂತ ಹೇಳಿದ್ರಿ. ಚಿಕ್ಕ ಮಕ್ಕಳಲ್ಲಿ, ಇವತ್ತಿನ ಜನ್ರೇಷನಲ್ಲಿ ಈ ಮೌಲ್ಯಗಳನ್ನೆಲ್ಲ ಹೇಗೆ ತುಂಬೋದು? ಏಜ್ ಅಂದ ತಕ್ಷಣ ನಾನು ಹೇಳೋದು ಬರೀ ಬಾಡಿಗೆ ಏಜ್ ಇರೋದು, ಮೈಂಡ್ಗೆ ಏಜ್ ಇಲ್ಲ, ಬುದ್ಧಿಗೆ ಏಜ್ ಇಲ್ಲ, ಯಾವುದಕ್ಕೂ ಏಜ್ ಇಲ್ಲ. ಆ್ಯಕ್ಚುಲಿ ಮಕ್ಕಳು ಅಂತ ನಾವು ಹೇಳ್ತೀವಿ, ಅವರು ಮಕ್ಕಳು ಅಲ್ವೇ ಅಲ್ಲ. ಬಾಡಿನಲ್ಲಿ ಅವರು ವೀಕ್ ಆಗಿರ್ಬೋದು, ಫೀಬಲ್ ಇರ್ಬೋದು, ಆದರೆ ಅವರ ಬುದ್ಧಿ ತುಂಬ ಚುರುಕಾಗಿರುತ್ತೆ, ಇನ್ನಸೆಂಟ್ ಆಗಿರ್ತಾರೆ, ಓಪನ್ ಆಗಿರ್ತಾರೆ, ಅವ್ರಿಗೆ ತುಂಬ ದೈವತ್ವ ಇರುತ್ತೆ, ಅವರು ತುಂಬ ಹಾರ್ಟು ತುಂಬ ಪ್ಯೂರ್ ಆಗಿರುತ್ತೆ. ನಾವು ರೆಕಗ್ನೈಸ್ ಮಾಡದೆ ಅವ್ರಿಗೊಂದು ಐಡೆಂಟಿಟಿ ಕೊಟ್ಟು ಅವ್ರನ್ನ ಅದ್ರ ಕಡೆಗೆ ಯೋಚನೆ ಮಾಡೋಕ್ಕೆ ಬಿಡದೆ ನಾವು ಈ ಕಡೆ ಎಳೆದು ಅವ್ರನ್ನಲ್ಲಿ ತುಂಬ್ತಾ ಹೋಗ್ತೀವಿ. ನಾನು ಅದನ್ನೇ ಹೇಳೋದು, ಬಾವಿ ಒಳಗಿಂದ ನೀರು ತೆಗಿಬೇಕು. ಟ್ಯಾಲೆಂಟ್ ಇದೆ, ಅದನ್ನು ಹೊರಗೆ ತೆಗಿಬೇಕು. ಎಜುಕೇಷನ್ ಅಂದರೆ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ನ, ಪೊಟೆನ್ಷಿಯಲ್ನ ಹೊರಗೆ ತೆಗಿಯೋದು ಬಿಟ್ಟು, ನಾವು ಡ್ರಾ ಮಾಡೋದು ಬಿಟ್ಟು, ಅವ್ರಿಗೆ ತೋರಿಸ್ಕೊಡೋದು ಬಿಟ್ಟು, ಹೊರಗಡೆಯಿಂದ ಇನ್ಫಾರ್ಮೇಷನ್ನ ನಾವು ಕಲ್ಲುಗಳನ್ನು ಬಾವಿನಲ್ಲಿ ತುಂಬ್ತಾ ಅದು ಬತ್ತೋಗೋ ಹಂಗೆ ಮಾಡ್ತಾಯಿದ್ದೀವಿ. ಅದು ತಪ್ಪು ನಾವು ಮಾಡ್ತಾ ಇರೋದು. ಮಕ್ಕಳಿಗೆ ತನ್ನಲ್ಲೇ ಅಷ್ಟಕ್ಕೆ ಅವ್ರಿಗೆ ನ್ಯಾಚುರಲ್ಲಾಗಿ ಅವ್ರಿಗಿದೆ ಎಲ್ಲನೂ. ನಾವು ಅದನ್ನು ತರಬೇಕಾದ್ರೆ ಅದಕ್ಕೆ ರೀತಿ ಎಜುಕೇಷನ್ ಅದೇ ತುಂಬಿಸದೆ ಅವರಲ್ಲಿ ಏನಿದೆ ಅದನ್ನು ಹೊರಗಡೆ ಬರೋದಕ್ಕೆ ಸಪೋರ್ಟ್ ಮಾಡಬೇಕು. ಪೊಟೆನ್ಷಿಯಲ್ ಹೊರಗಡೆ ಬರಬೇಕು. ಪೊಟೆನ್ಷಿಯಲ್ ಹೊರಗಡೆ ಬರಬೇಕಾದ್ರೆ ಅವ್ರ ಬುದ್ಧಿ ಪ್ರಚೋದನೆ ಆಗಬೇಕು. ಆಗಬೇಕಾದ್ರೆ ಐಡೆಂಟಿಟಿ ಕಮ್ಮಿ ಮಾಡಬೇಕು. ಅವರಿಗೆ ಹೇಳ್ಕೊಡ್ಬೇಕಾಗಿರೋದು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಡೋದು ಹೇಳ್ಕೊಡ್ಬೇಕು. ಅದು ಎನರ್ಜಿ ಅವ್ರಿಗೆ ಫೀಲ್ ಆಗುತ್ತೆ. ಎಲ್ಲದನ್ನೂ ಎಕ್ಸ್ಪ್ರೆಸ್ ಮಾಡೋದು ಹೇಳ್ಕೊಡ್ಬೇಕು. ಯಾವುದನ್ನು ಹಿಡ್ಕೊಳ್ಳೋದು ಹೇಳ್ಕೊಡ್ಬಾರ್ದು, ಸ್ವಾರ್ಥ ಹೇಳ್ಕೊಡ್ಬಾರ್ದು, ಸೆಲ್ಫ್ ಸೆಂಟರ್ಡ್ನೆಸ್ ಹೇಳ್ಕೊಡ್ಬಾರ್ದು. ಗಿವಿಂಗ್ ಹೇಳ್ಕೊಡ್ಬೇಕು, ಇನ್ಕ್ಲೂಷನ್ ಹೇಳ್ಕೊಡ್ಬೇಕು, ಎಕ್ಸ್ಪ್ರೆಷನ್ ಹೇಳ್ಕೊಡ್ಬೇಕು. ಆಮೇಲೆ ಕೊಡೋದು ಹೇಳ್ಕೊಡ್ಬೇಕು. ಎಲ್ಲರ ಥರನೂ ರಿಸೀವ್ ಮಾಡೋದು ಹೇಳ್ಕೊಡ್ಬೇಕು. ಒಳ್ಳೆ ಯಾವ ಥರನೂ ರಿಸೀವ್ ಮಾಡೋಕ್ಕೂ ಒಂದು ಯೋಗ್ಯತೆ ಬೇಕು. ಅಮ್ಮ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಒಂದು ಸೀರೀಸ್ ಆಫ್ ಪ್ರಶ್ನೆಗಳು ಹುಟ್ಟುತ್ತಾನೇ ಇರುತ್ತೆ. ನನ್ನ ಮುಂದಿನ ಪ್ರಶ್ನೆ ಕೇಳೋಕ್ಕೂ ಮುಂಚೆ ನಮ್ಮ ಕ್ಯಾಮ್ರಾಮ್ಯಾನಿಗೆ ಒಂದು ಪ್ರಶ್ನೆ ಹುಟ್ಟಿದೆಯಂತೆ, ಅದಕ್ಕೆ ನೀವೇ ಕೇಳಿ ಅಂತ ಹೇಳಿದ್ದೀನಿ. ಕೇಳಿ ದೀಪು. ಅದು ನಾನೇನಿಗೆ ಹುಟ್ಟಿದ್ದೀನಿ ಅನ್ನೋದೇ ಒಂದು ಕ್ವಶನ್ ಮಾಡಿ. ಫಸ್ಟು ಲಾಜಿಕ್ ಅಂತ ಹೇಳ್ತಾರೆ. ಲಾಜಿಕ್ ಅಂದರೆ ತರ್ಕ ಅಂತ. ಈ ತರ್ಕದ ಮನಸ್ಸು, ಬುದ್ಧಿ ಇರೋರೇ ಇಂಥ ಪ್ರಶ್ನೆ ಕೇಳೋದು. ಸ್ಕೆಪ್ಟಿಕಲ್ ಮೈಂಡ್ ಅಂತ. ಇಲ್ಲಿ ವೈ ಯಾಕೆ ಎಲ್ಲ ಯಾಕೆ ಅಂತ ಶುರು ಮಾಡೋರೆಲ್ಲ ಇಲ್ಲಿಂದ ತಲೆ ಉಪಯೋಗಿಸ್ತಾರೆ ಅವರು. ನಾನು ಅವ್ರಿಗೆ ಹೇಳೋದು, ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ. ಯಾಕೆ ಬಿಡಿ, ಇವಾಗ ಆಗೋಗಿದೆ ಅಲ್ವಾ. ಹುಟ್ಟಿದ ಮೇಲೆ ಆಕ್ಸೆಪ್ಟ್, ನಾನು ಹುಟ್ಟಿದ್ದೀನಿ ಅಂತ. ಫಸ್ಟು ಹುಟ್ಟಿದ್ದೀನಿ ಅಂದಾಗ ಇದೀನಿ, ಈಗೇನು ಮಾಡೋಣ ಅನ್ನೋದು ಬರುತ್ತೆ. ಯಾಕೆ ಹುಟ್ಟಿದ್ದೀನಿ ಅಂದ್ಬಿಟ್ರೆ ಎಲ್ಲದರಲ್ಲೂ ಅನಾಸಕ್ತಿ, ಎಲ್ಲ ನೆಗೆಟಿವಿಟಿ, ಎಲ್ಲ ಕಷ್ಟಗಳು, ಎಲ್ಲ ತೊಂದರೆಗಳು, ಯಾಕೆ ಎಲ್ಲ ಬಂದು ಸಾಲಾಗಿ ನಿಂತ್ಕೊಳ್ಳುತ್ತೆ. ಅದರ ಬದಲು ಹುಟ್ಟಿದಾಗೋಗಿದೆ, ಈಗ ಆ ವೈ ಹೊಟ್ಟೋಗ್ಲಿ. ಕ್ವೆಶ್ಚನ್ನೇ ಕೇಳಿ ಪರವಾಗಿಲ್ಲ. ಹೌ ಟು ಲಿವ್, ಹೇಗೆ ಬದುಕಲಿ ನಾನು, ಹೇಗೆ ಚೆನ್ನಾಗಿರಲಿ, ಹೇಗೆ ಇದನ್ನು ಇಂಪ್ರೂವ್ ಮಾಡಿಕೊಳ್ಳಿ, ಹೇಗೆ ನನ್ನ ಬೆಸ್ಟ್ ವರ್ಷನ್ ನೋಡಲಿ ನಾನು, ಹೇಗೆ ಬ್ಯೂಟಿಫುಲ್ ಮಾಡಲಿ ನಾನು. ಈ ಹೇಗೆ ಅಂತ ಬಂದಾಗ ಉತ್ತರ ಸಿಗ್ತಾ ಹೋಗುತ್ತೆ. ವೈಗೆ ಉತ್ತರ ಇಲ್ಲ ಸ್ಪಿರಿಚುಯಾಲಿಟಿನಲ್ಲಿ. ವೈಗೆ ಉತ್ತರ ಸತ್ಯ ಕೊಡಲ್ಲ. ಹೌ ಅಂದಾಗ ಅದಕ್ಕಿದೆ ಈ ಥರ ಅಂತ. ಹೌ ಅಂತ ಬಂದಾಗಲೇ ಋಷಿಗಳೆಲ್ಲ ಎಲ್ಲ ಹೋಮ ಹವನ, ಎಲ್ಲ ಮಂತ್ರ ತಂತ್ರ ಯಂತ್ರ ಎಲ್ಲ ಶುರು ಆಗಿದ್ದು ಹೌ ಅಂತ ಶುರು ಮಾಡಿದ್ರು. ಹೇಗೆ ನಾನು ಕಂಡುಕೊಳ್ಳಿ, ಹೇಗಿದಕ್ಕೆ ಅರ್ಥ ಕೊಡಲಿ, ಹೇಗೆ ನಾನು ಬೆಳೀಲಿ, ಹೇಗೆ ನನ್ನ ಜೀವನ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳಿ, ಹೇಗೆ ಬೆಸ್ಟ್ ಪರ್ಸನ್ ಆಗಲಿ ನಾನು, ಅದಕ್ಕೆಲ್ಲ ಉತ್ತರ ಇದೆ. ದಾರಿನೂ ಇದೆ, ಉತ್ತರನೂ ಇದೆ, ದಾರಿನೂ ಇದೆ. ಸೀರಿಯಸ್ ಆಗಾರೋ ಕೇಳಿಬಿಟ್ರೆ ನಾನು ಅದನ್ನೇ ಕೇಳ್ಕೊಂಡಿದ್ದು. ಹೌ ಟು ಮೇಕ್ ಮೈ ಸೆಲ್ಫ್ ಟೋಟಲ್ ಕಂಪ್ಲೀಟ್, ಹೌ ಟು ಗಿವ್, ಹೌ ಟು ಫೈಂಡ್. ಹೌ ಅಂತ ಬಂದಾಗ ಇವತ್ತಿಗೂ ಹೌ ನಿಂತಿಲ್ಲ, ಇವತ್ತೂ ಇಂಪ್ರೂವ್ಮೆಂಟ್ ನಿಂತಿಲ್ಲ, ಇವತ್ತೂ ಅರಳೋದು ನಿಂತಿಲ್ಲ. ಇಟ್ ಈಸ್
ಬ್ಲೂಮಿಂಗ್ ಲೈಫ್ ಅನ್ನೋದು ಎಂಡ್ಲೆಸ್ಲಿ ಇಟ್ ಈಸ್ ಫ್ಲವರಿಂಗ್ ಹಾಗಾಗುತ್ತೆ. ಅದಕ್ಕೆ ಇನ್ಮೇಲಿಂದ ಇವತ್ತಿಂದ ವೈ ಬಿಟ್ಬಿಟ್ಟು ಹೌ ಅಂತ ಶುರು ಮಾಡು, ನೋಡೋವಾಗ ಚೇಂಜ್ ಇರುತ್ತೆ. ಗೊತ್ತಾಯ್ತಾ ದೀಪು ಅಮ್ಮ ಹೇಳಿದ್ದು? ಆಮೇಲೆ ಇನ್ನೊಂದು ಕ್ವಶನ್ ಆಯ್ತು. ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ಇವಾಗ ಒಂದು ಫುಡ್ ಕೊಟ್ಟಿದ್ದೀರಾ, ಫುಡ್ ಮೇಲೆ ನನಗೆ ಅಂತ ಊಟಕ್ಕೆ ಕೊಟ್ಟಿದ್ದೀರಾ, ಆ ಊಟಕ್ಕೆ ಇನ್ನೊಬ್ಬ ಕಿತ್ಕೊಳಕ್ ಕಾಯ್ತಾ ಇರ್ತಾನ, ಅದೇನು? ಇಲ್ಲಿ ಎಲ್ಲನೂ ಕೂಡ ಹೇಗೆ ಅಂದರೆ ನಮಗೆಲ್ಲರಿಗೂ ಸೇರಿ ಒಂದು ತಂದೆ ತಾಯಿ ಒಬ್ಬರೇ, ಅಲ್ಲಿ ತನಕ ಯೋಚನೆ ಮಾಡಬೇಕು ನಾವು. ನಮ್ಮ ತಂದೆ ತಾಯಿ ಬರೀ ನಮಗೆ ಮಾತ್ರ ಕೊಡ್ತಾರೆ, ಇನ್ನೊಬ್ಬರು ತಂದೆ ತಾಯಿ ಇದ್ದಾರೆ, ಅವರು ಫುಡ್ ಇಟ್ಬಿಟ್ಟು ಎಲ್ಲರಿಗೂ ಅಂತ ಮಾಡ್ತಾರೆ. ತುಂಬ ಜನ ನಾವೆಲ್ಲ ಇರೋರೆಲ್ಲ ನಾವು ಯಾರು ಎಂಟಿಟಿ ಬೇರೆ ಬೇರೆ ಅಲ್ಲ. ಬಾಡಿನಲ್ಲಿ ಯು ಆರ್ ಡಿಫ್ರೆಂಟ್, ಮೈಂಡ್ ಓವರ್ಲ್ಯಾಪ್ಸ್, ದಟ್ ಈಸ್ ಡಿಫ್ರೆಂಟ್, ಬಟ್ ಎನರ್ಜಿ ಲೆವೆಲ್ನಲ್ಲಿ ನಾವೆಲ್ಲ ಒಂದೇನೇ. ಆ ಭಾವನೆ ಬರುತ್ತೆ, ಆ ಅನುಭವ ಬರುತ್ತೆ, ಯಾರಿಗೆ ಬರುತ್ತೆ ನಿಮ್ಮ ಜೀವನ ಸಾರ್ಥಕ. ಆವಾಗ ವಿ ಶೇರ್. ನಾವು ಫುಡ್ಡನ್ನು ಅವ್ರು ತೊಗೊಂಡ್ಬಿಟ್ರು, ಇವ್ರು ನನ್ನ ಕಿತ್ಕೊಂಡ್ರು ಅನ್ನಲ್ಲ. ಹೌದು, ಪರಮಾತ್ಮ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾನೆ. ಈಗ ಕ್ಲಾಸ್ನಲ್ಲಿ 100 ಮಾರ್ಕ್ಸ್ ಇಟ್ಟಿದ್ದಾರೆ, ಒಬ್ಬ 60 ತೊಗೊಳ್ತಾನೆ, ಒಬ್ಬ 80 ತೊಗೊಳ್ತಾನೆ, ಒಬ್ಬ 30 ತೊಗೊಳ್ತಾನೆ, ಒಬ್ಬ 100 ತೊಗೊಳ್ತಾನೆ. 100 ತೊಗೊಂಡವನ್ನ ನೀನು ಇವು ನಂದು ಕಿತ್ಕೊಂಡ್ಬಿಟ್ಟಿದ್ದಾನೆ ಅಂತೀಯ? ಇಲ್ಲ, ನಿಂಗೂ 100 ಇದೆ ಅಲ್ವಾ, ಅವನು ಕೊಟ್ಟಿದ್ದು 100 ನಿಂಗೂ 100 ಇತ್ತು, ನೀ 30 ತೊಗೊಂಡ್ಬಿಟ್ಟು ನನ್ನ 70 ಅವನು ತೊಗೊಂಡ ಅನ್ನೋಕ್ಕಾಗತ್ತಾ? ಇಲ್ಲ, ಅವನು 100 ಅವನು 100. ನೀನು 70 ತೊಗೊಳ್ಳೋಕ್ಕೆ 70 ಬಿಟ್ಟು 30 ತೊಗೊಂಡಿದ್ಯಾ, ನಿಮ್ದು ಇನ್ನೂ ಲೆಕ್ಕ ಇದೆ, ನೀನು ಮಾಡಿಲ್ಲ. ಅದು ನಿನ್ನ 100 ಯಾರೂ ತೊಗೊಳಕ್ಕಾಗೋದೇ ಇಲ್ಲ. ಜೀವನ ನೋಡೋದು ವಿಧಾನ ಇದೆಯಲ್ಲ, ದೃಷ್ಟಿಕೋನ, ನಿಂಗೊಬ್ಬನಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಬರುತ್ತೆ. ಜೀವನನ ನಾವು ಆಟ ಥರ ನೋಡ್ಬೋದು, ಹೋರಾಟ ಥರ ಆಡ್ಬೋದು. ಜೀವನ ಹೋರಾಟ ಮಾಡಿದಾಗ, ಫೈಟ್ ಮಾಡಿದಾಗ, ಕಂಪೇರ್ ಮಾಡಿಕೊಂಡಾಗ, ಕಾಂಪಿಟೇಷನ್ ಮಾಡಿದಾಗ ನಮ್ಮ ಯೋಚನೆ ಧಾಟಿನೇ ಬೇರೆ. ಲೈಫ್ನ ಪ್ಲೇ ಅಂದ್ಕೊಂಡಾಗ, ನಾವು ಸ್ಪೋರ್ಟಿವ್ ಆಗಿ ತೊಗೊಂಡಾಗ ನಮ್ಮ ಬರುವ ಯೋಚನೆಯೇ ಬೇರೆ. ನಿನಗೆ ಯಾವ ರೀತಿ ನಿನ್ನ ಧಾಟಿ ಏನು, ನೀನು ಯಾವ ಲೆವೆಲ್ನಲ್ಲಿ ಯೋಚನೆ ಮಾಡ್ತಿದೀಯಾ ಅಂತ ನೋಡಿಕೊಂಡಾಗ ನಿಂಗೆ ಉತ್ತರ ಸಿಗುತ್ತೆ. ಇವಾಗ ದೀಪು ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರೆ, ಮೊದಲನೇದಾಗಿ ಕೆರಿಯರ್ ಕನ್ಫ್ಯೂಷನ್, ಏನು ತೊಗೋಬೇಕು ಅನ್ನೋದೇ ಅವ್ರಿಗೆ ಕ್ಲಾರಿಟಿ ಇರಲ್ಲ. ಆಮೇಲೆ ಕಂಪ್ಯಾರಿಸನ್ನು, ಆಮೇಲೆ ಅದೇನೂ ಆಗಲ್ಲ ಅಂದರೆ ಡಿಪ್ರೆಷನ್ನು. ಈ ಥರ ಇರೋ ಇವಾಗ ಸದ್ಯದಲ್ಲಿ ಆ ರೀತಿ ಇರೋ ಯುವಕರ ಪರಿಸ್ಥಿತಿಗೆ ನೀವು ಏನು ಹೇಳ್ತೀರಾ? ಹೇಗೆ ಜೀವನ ಮಾಡಬೇಕು ಇವಾಗಿನ ಯುವಕರು? ನಾನು ಹೇಳೋದು, ನಾನು ಯಾವಾಗಲೂ ಪ್ರಾಸೆಸ್ ಕೊಡ್ತೀನಿ ನೋಡಿ. ಹೇಗಾಗತ್ತೆ ಯೋಚನೆ, ಒಂದು ಯೋಚನೆ ಬಂದಾಗ ಎಲ್ಲಿಂದ ಬರ್ತಾ ಇದೆ ಈ ಯೋಚನೆ ನೋಡ್ಕೊಳ್ಳಿ, ಅದಕ್ಕೆ ಸೋರ್ಸ್ ಇದೆ. ಆ ಯೋಚನೆ ನಿನ್ನ ಮನಸ್ಸಿನಿಂದ ಬರ್ತಾ ಇದೆಯಾ, ಅಥವಾ ಯಾರೋ ಇಂಡ್ಯೂಸ್ ಮಾಡಿರೋದಾ, ಅಥವಾ ನಿನ್ನ ಐಡೆಂಟಿಟಿ, ನಿನ್ನ ಈಗೋ, ನಿನ್ನ ರೋಲ್, ಏನು ಪಾತ್ರ ನೀ ಏನು ತೊಗೊಂಡಿದ್ಯಾ ಜೀವನದಲ್ಲಿ, ಅಲ್ಲಿಂದ ಆ ಯೋಚನೆ ಬರ್ತಾ ಇದೆಯಾ, ಅಥವಾ ನಿನ್ನ ಒಳಗಡೆಯಿಂದ ಹೃತ್ಪೂರ್ವಕವಾಗಿ ಬರುತ್ತೆ ಯೋಚನೆ. ಅದು ನಿಂಗೆ ಬಂದಿಲ್ಲದೆ ಇದ್ದರೆ ಅದು ಬರಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಆ ಯೋಚನೆ ಹೃತ್ಪೂರ್ವಕವಾಗಿ ಬರೋದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ, ಅದು ರೆಸ್ಪಾನ್ಸ್ ಆಗಿ ಬರುತ್ತೆ, ಅದು ಸೈಲೆಂಟಾಗಿ ಬರುತ್ತೆ. ಅದರಲ್ಲಿ ಆ್ಯಕ್ಷನ್ ಇರುತ್ತೆ, ಆ್ಯಕ್ಟಿವಿಟಿ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ. ಇದನ್ನೇ ನಾನು ಎಲ್ಲರ ಹತ್ರ ಬಯಸೋದು. ನಿಮ್ಮ ಆಲೋಚನೆ ಅಲ್ಲಿಂದ ಬರಲಿ. ಆಲೋಚನೆಗೆ ಒಂದು ಉದ್ದೇಶ ಇರುತ್ತೆ, ಆಲೋಚನೆಗೆ ಒಂದು ಗುರಿ ಇರುತ್ತೆ, ಆಲೋಚನೆಗೆ ಸರಿಯಾದ ಫೀಲಿಂಗ್ ಇರುತ್ತೆ. ಎಲ್ಲವೂ ಇದ್ದಾಗ ಅದು ಆಟೋಮ್ಯಾಟಿಕ್ಕಾಗಿ ಯಾರಿಗೆ ಅದು ಬಂದಿದೆ, ನೀನು ಏನೂ ಮಾಡ್ದೇನೆ ಎಫರ್ಟ್ಲೆಸ್ ಆಗಿ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಆ ಥರದವ್ರು ನೀವು ಆಗಬೇಕು ಅಂತ ಇಷ್ಟ ನನಗೆ. ಅದು ಬಿಟ್ಬಿಟ್ಟು ಒಂದು ಯೋಚನೆ ಬಂತು, ಆ ಯೋಚನೆ ಎಲ್ಲಿಂದ ಬಂತು ಅಂತಲೇ ಗೊತ್ತಿಲ್ಲ, ಆ ಯೋಚನೆನೇ ರಿವೈಂಡ್ ಮಾಡ್ತಾ ಅದನ್ನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ನಿಮ್ಮ ದುಃಖಕ್ಕೂ ಕಾರಣ ಆಗುತ್ತೆ. ಬರೀ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಹೇಳ್ತಾರೆ ಥಿಂಕಿಂಗ್ ಆ್ಯಂಡ್ ರೀಥಿಂಕಿಂಗ್ ಪ್ರಾಸೆಸ್ ಅಂತ. ಓವರ್ ಥಿಂಕಿಂಗ್ ಆಗುತ್ತೆ, ಇವ್ರು ಹೇಳ್ದಂಗೆ ಡಿಪ್ರೆಷನ್ ಹೋಗುತ್ತೆ. ಓವರ್ ಥಿಂಕಿಂಗ್ ಆದರೆ ಯುವರ್ ಮೈಂಡ್ ರಾಟನ್ ಮೈಂಡ್ ಅಂತಾರೆ, ಅದು ಮೈಂಡ್ ಕೊಳ್ತೋಗುತ್ತೆ, ಬೇಸರ ಬರುತ್ತೆ. ಕೊನೆಯಲ್ಲಿ ಎಲ್ಲ ಲೆವೆಲ್ಲಲ್ಲೇ, ಈ ಮೈಂಡ್ ಲೆವೆಲ್ಲಲ್ಲೇ ನಡೀತಾ ಇದ್ದರೆ ಯಾವಾಗಲೂ ಫ್ರಸ್ಟ್ರೇಷನ್ನು, ಯಾವಾಗಲೂ ಪ್ರಶ್ನೆಗಳು, ಯಾವಾಗಲೂ ಡೌಟು, ಏನಾದರೂ ಸಮಾಧಾನ ಆಗಲ್ಲ, ಯಾವ ಪ್ರಶ್ನೆಗೂ ಉತ್ತರ ಸಿಗಲ್ಲ, ಯಾವಾಗಲೂ ಕಾನ್ಫ್ಲಿಕ್ಟು, ಯಾವಾಗಲೂ ಮನಸ್ಸು ಅಲ್ಲೋಲ ಕಲ್ಲೋಲವಾಗತ್ತೆ, ಅಥವಾ ಒಂಥರ ಆಂದೋಲನ ಅಂತಾರಲ್ಲ ಆ ಥರ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಓಡಾಡ್ತಿರುತ್ತೆ ಮನಸ್ಸು. ಈ ಥರ ಇದ್ದಾಗ ನಿಮಗೆ ಶಾಂತಿನೂ ನೆಮ್ಮದಿನೂ ಯಾವುದ್ರಲ್ಲೂ ಫೋಕಸ್ ಮಾಡೋಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಮೈಂಡ್ ಲೆವೆಲ್ನಲ್ಲಿ ಯೋಚನೆ ಇದೆ, ಸ್ಟಾಪ್ ಮಾಡಿ.
ಸ್ವಲ್ಪ ಪಾಸ್ ಕೊಡಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಬುದ್ಧಿ ಲೆವೆಲ್ನಲ್ಲಿ ಯೋಚನೆ ಇದ್ದರೆ ಅಹಂಕಾರದಿಂದ ಬರ್ತಿರುತ್ತದು ನಮ್ಮ ಬುದ್ಧಿ ಯೋಚನೆಗಳು. ಸ್ವಲ್ಪ ಹೊತ್ತು ಸುಮ್ಮನೆ ಅದಕ್ಕೆ ಹೇಳೋದು, ಅಂಥವ್ರಿಗೆ ಒಳ್ಳೆ ಮಂತ್ರ ಕೊಡ್ತಾರೆ, ಶಾಂತವಾಗಿರೋಕ್ಕೆ ಹೇಳ್ತಾರೆ. ಆರಾಮಾಗಿದ್ದಾಗ ನಿಮಗೆ ಸಡನ್ನಾಗಿ ಸ್ಪಾಂಟೇನಿಯಸ್ ಆಗಿ ಒಂದು ಯೋಚನೆ ಬರುತ್ತೆ. ಅದು ಬರೋಕ್ಕೆ ಬಿಡಿ, ಅದು ಎಲ್ಲರಿಗೂ ಬರುತ್ತೆ. ಅದು ನಾವು ಅವಕಾಶ ಕೊಡಲ್ಲ. ಅವಕಾಶ ಕೊಟ್ಟಾಗ ನಿನಗೆ ಒಳಗಡೆಯಿಂದ ಬಂದಾಗ ನೀನು ಅವಾಗ ಯಾರೂ ನಿನ್ನನ್ನು ತಡೆಯೋಕ್ಕೆ ಆಗಲ್ಲ. ಆ ಥರ ನೀನು ಕೆಲಸ ಮಾಡ್ತೀಯ. ನಿನ್ನ ನೋಡಿದ್ರೇ ಆಶ್ಚರ್ಯ ಆಗುತ್ತೆ. ಇವಾಗ ನನ್ನನ್ನು ತುಂಬ ಜನ ಕೇಳ್ತಾರೆ, ಹೇಗೆ ನಂಗೆ ಗೊತ್ತಿಲ್ಲ, ಕಾರಣ ಇಲ್ಲ ಅದಕ್ಕೆ. ದೇರ್ ಇಸ್ ನೋ ರೀಸನ್ ವೈ ಐ ಆಮ್ ಡೂಯಿಂಗ್ ವಾಟ್ ಐ ಆಮ್ ಡೂಯಿಂಗ್, ಗೊತ್ತಿಲ್ಲ. ಅದು ಪ್ರೇರಣೆ ಬರುತ್ತೆ, ಕೆಲಸ ಆಗುತ್ತೆ. ಪ್ರೇರಣೆ ಆವಾಗ ನೀನು ಸೂಪರ್ ಹ್ಯೂಮನ್ ಬೀಯಿಂಗ್ ಥರ ಯಾರಿಗೂ ಮಾಡ್ದಂಗೆ ಮಾಡಲ್ಲ, ಸ್ಪೆಷಲ್ಲಾಗಿ ಮಾಡ್ತೀಯ. ಒಂದು ಅಟ್ರಾಕ್ಷನ್ ಇರುತ್ತೆ, ಎಲ್ಲ ನಿನ್ನನ್ನೇ ಹುಡ್ಕೊಂಡು ಬರ್ತಾರೆ, ನಿನಗೆ ಎಲ್ಲ ಕೆಲಸ ಕೊಡ್ತಾರೆ. ನಿನ್ನ ಮುಖದ ಲಕ್ಷಣವೇ ಚೇಂಜ್ ಆಗುತ್ತೆ, ಪೂರ್ತಿ ಬದಲಾವಣೆ ಆಗೋಗುತ್ತೆ ಕಂದ. ನಿನ್ನಲ್ಲಿ ಪರಿವರ್ತನೆ ಆಗಬೇಕು. ನೀನು ಇದ್ದಂಗೆ ಇದ್ಬಿಟ್ಟು ಎಲ್ಲ ಬದಲಾಗಬೇಕು, ಎಲ್ಲ ಬಂದು ನಿನ್ನ ಹತ್ರನೇ ಕೆಲಸ ಕೊಡೋಕ್ಕೆ ಬರಬೇಕು ಅಂದರೆ ನಿನ್ನಲ್ಲಿ ಏನಾದರೂ ಪರಿವರ್ತನೆ ಆದರೆ ತಾನೇ, ಬೇರೆಯವರಿಂದ ನೀನು ಸ್ಪೆಷಲ್ ಆದರೆ ತಾನೇ ನಿನಗೆ ಹುಡ್ಕೊಂಡು ಬರೋದು ಜನ. ಆರ್ಡಿನರಿಯಾಗಿ ನೀನು ಬೇರೆಯವ್ರು ನೋಡ್ಕೊಂಡು ಇಮಿಟೇಟ್ ಮಾಡಿಕೊಂಡು, ಬೇರೆಯವ್ರು ನೋಡಿ ಪ್ರಿಟೆಂಡ್ ಮಾಡಿಕೊಂಡು ಅವ್ರ ಥರ ಇವ್ರ ಥರ ಇರ್ತೀನಿ ಅಂದರೆ ನಿನ್ನ ಥರ 10 ಜನ ಇದ್ದಾರೆ, ಹೋಗಯ್ಯ ನೀನು ಅಲ್ಲದೆ ಇನ್ನೊಬ್ಬ ಅಂತಾರೆ. ನಾನು ಸ್ಪೆಷಲ್ ಆಗಬೇಕಾದ್ರೆ ನನ್ನಲ್ಲಿ ಆ ಟ್ಯಾಲೆಂಟು ಒಳಗಿಂದ ಬರಬೇಕು. ಡಿಫ್ರೆಂಟ್ ಲೆವೆಲ್ಸ್ದಲ್ಲಿ ಬರುತ್ತೆ. ನೋಡ್ಕೊ ನಿನ್ನ ಟ್ಯಾಲೆಂಟ್ ಏನು, ಅದಕ್ಕೆ ಸ್ಪೆಷಲ್ಲಾಗಿ ಲೈಫ್ ಬಗ್ಗೆ ಎಷ್ಟೊಂದು ಕ್ವೆಶ್ಚನ್ ಬರುತ್ತೆ ನಮಗೇನೇನೆ. ಸಂಬಂಧಗಳ ಬಗ್ಗೆ ಕ್ವೆಶ್ಚನ್ಸ್ ಬರುತ್ತೆ, ಮಕ್ಕಳ ಬಗ್ಗೆ ಬರುತ್ತೆ, ಮಕ್ಕಳು ಹೇಗೆ ನೋಡ್ಕೊಳ್ಳೋದು, ಸ್ಕೂಲ್ ಹೇಗೆ ನಡೆಸಬೇಕು, ಒಂದು ಆಫೀಸ್ ಹೇಗೆ ನಡೆಸಬೇಕು, ಒಂದು ಕಂಪನಿ ಹೇಗೆ ನಡೆಸಬೇಕು, ಮನೆ ಹೇಗೆ ನಡೆಸಬೇಕು, ಎಲ್ಲವನ್ನೂ ಕೂಡ ಒಂದೊಂದು ಸತಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಚಿಕ್ಕದೇ ದೊಡ್ಡದಾಗ್ಬಿಡುತ್ತೆ. ದೊಡ್ಡದು ನಮಗೆ ಕಾಣಿಸೋದೇ ಇಲ್ಲ. ಈ ರೀತಿ ಆಗಕ್ಕೆ ಶುರು ಆಗುತ್ತೆ. ಈ ಥರದ್ದೆಲ್ಲ ಇಂಬ್ಯಾಲೆನ್ಸು, ಎಮೋಷನಲ್ ಇಂಬ್ಯಾಲೆನ್ಸ್ ಇರ್ಬೋದು, ವರ್ಕಲ್ಲಿ ಇಂಬ್ಯಾಲೆನ್ಸ್ ಇರ್ಬೋದು, ಏನೇ ಆದ್ರೂ ಗಾರ್ಗಿಗ್ರಾಹಿ ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಡುತ್ತೆ. ಅಮ್ಮ, ಈ ಹಿಂದಿನ ಪ್ರಶ್ನೆಯಲ್ಲಿ ಡಿಪ್ರೆಷನ್ ಬಗ್ಗೆ ಮಾತಾಡಿದ್ವಿ. ಅದು ಬರೀ ಯುವಕರು ಅಥವಾ ಅವ್ರಿಗಿಂತ ಹೆಚ್ಚಿನ ಏಜ್ ಸಂಬಂಧಪಟ್ಟವ್ರಿಗೆಲ್ಲ, ಇವತ್ತಿನ ಜನ್ರೇಷನಲ್ಲಿ, ಈಗಿನ ಕಾಲಘಟ್ಟದಲ್ಲಿ ಚಿಕ್ಕ ಮಕ್ಕಳಿಂದನೇ ಈ ಡಿಪ್ರೆಷನ್ ಶುರುವಾಗಿದೆ. ಸ್ಕೂಲಲ್ಲಿ ಅವ್ರಿಗೆ ಅಂತಲೇ ಒಬ್ಬರು ಕೌನ್ಸಿಲರ್ನ ಇಟ್ಟಿರ್ತಾರೆ. ಅವ್ರಿಗೇನಾದ್ರು ಪ್ರಾಬ್ಲಮ್ ಬಂದರೆ ಮಾತಾಡೋದು, ಅವರಲ್ಲಿ ಸಾಲ್ವ್ ಆಗಲಿಲ್ಲ ಅಂದರೆ ಅವ್ರ ಅಪ್ಪ ಅಮ್ಮನೂ ಕೂರಿಸ್ತಾರೆ, ನೋಡಿ ನಿಮ್ಮ ಮಗುಗೆ ಇದೆಲ್ಲ ಪ್ರಾಬ್ಲಮ್ ಇದೆ ಅಂತ. ಈ ಡಿಪ್ರೆಷನ್ನು ಇವತ್ತು ಮಕ್ಕಳಿಗೆ ಹೇಗೆ ಬರ್ತಾ ಇದೆ ಅಮ್ಮ? ಅಂದರೆ ಒಳಗಿಂದ ಬರ್ತಿದೆಯಾ ಅಥವಾ ಹೊರಗಿನ ಒತ್ತಡಗಳ? ಏನು ಕಾರಣ ಇದು? ಆ ಡಿಪ್ರೆಷನ್ ಬರದೇ ಇರೋ ಹಾಗೆ ಮಾಡೋಕ್ಕೆ ದಾರಿ ಏನು? ಮೂಲತಃ ಡಿಪ್ರೆಷನ್ ಅನ್ನೋದು ಸಪ್ರೆಷನ್, ಅಲ್ಲಿಂದ ಶುರುವಾಗುತ್ತೆ. ರಿಪ್ರೆಷನ್, ಯಾವುದನ್ನು ನಾವು ಅದುಮಿಡ್ತೀವೋ ಅದು ಡಿಪ್ರೆಷನ್ ಆಗೋದು ಕಾರಣ. ಮಕ್ಕಳಿಗೆ ನಾವು ಫೋರ್ಸ್ ಮಾಡಿದ್ರೆ, ಬಲವಂತ ಮಾಡಿದ್ರೆ, ಹೀಗೆ ಇರಬೇಕು ಆ ಕಂಡೀಷನ್ ಮಾಡಿದ್ರೆ, ಹೊರೆ ಹೊರಿಸಿದ್ರೆ, ಹೋಮ್ವರ್ಕು ಅಥವಾ ಭಯ ಬರ್ಸಿದ್ರೆ, ಹೊರಗಡೆಯಿಂದ ನಾವೇನು ಮಾಡ್ತಿದ್ದೀವಿ, ಅವ್ರನ್ನ ಒಂದು ಇದಕ್ಕೆ ಕಾಂಪಿಟೇಷನಾಗಿ ಬಿಡ್ತಾಯಿದ್ದೀವಿ. ಸ್ಪರ್ಧೆ, ಯಾವಾಗ ನೋಡಿದ್ರು ನೀನು ಅವನ ಥರ ಆಗಬೇಕು, ನೀನು ಹೀಗಾಗಬೇಕು, ಮಗು ಹುಟ್ಟೋವಾಗಲೇ ನೀನು ಡಾಕ್ಟ್ರ್ ಆಗಬೇಕು, ನೀ ಅದಾಗಬೇಕು ಇದಾಗಬೇಕು, ನೀನು ಹೀಗೆ ಮಾಡದೇ ಇದ್ದರೆ ನಮ್ಮ ಮಗನೇ ಅಲ್ಲ, ನೀ ಹೀಗಿದ್ರೇ ಹೀಗೆ, ಎಲ್ಲ ಒಂಥರ ಹೊರಗಡೆಯಿಂದ ಎಲ್ಲ ಕಾಂಪಿಟೇಷನ್. ಇಷ್ಟು ಮಾರ್ಕ್ಸ್ ತೊಗೊಳ್ದೇನೆ ನೀನು ಮುಂದಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ನಿನ್ನ ಭವಿಷ್ಯದ ಬಗ್ಗೆ ತುಂಬ ಆಂಗ್ಸೈಟಿ ಕ್ರಿಯೇಟ್ ಮಾಡೋದು. ಆಮೇಲೆ ಪಾಸ್ಟ್ ಬಗ್ಗೆ, ಯಾವ ಜನ್ಮದಲ್ಲಿ ಏನು ಮಾಡಿದ್ವೋ ಏನೋ ಅದೆಲ್ಲ ಬರುತ್ತೆ ಕೆಲವರಿಗೆ ಯೋಚನೆ. ನಾನು ಈ ಥರ ಇರೋದಕ್ಕೆ ನನ್ನ ಡೆಸ್ಟಿನಿನೇ ಕಾರಣ, ಏನೋ ನಾನು ಏನು ಪಾಪ ಮಾಡಿದ್ನೋ, ಇದೆಲ್ಲನೂ ಕೂಡ ನಿಮ್ಮ ಫಿಯರ್ ಹುಟ್ಟುತ್ತೆ. ಪಾಸ್ಟಿಂದ ಫಿಯರ್ ಹುಟ್ಟುತ್ತೆ. ಆ ಮುಂದುಗಡೆ ಭವಿಷ್ಯದಿಂದ ಆಂಗ್ಸೈಟಿ, ಅಲ್ಲಿ ಒಂದು ಡಿಸೈರ್ ಹುಟ್ಟುತ್ತೆ. ಒಂದು ವಿಚಿತ್ರವಾದ ಡಿಸೈರ್, ಮನೋಭಿಲಾಷೆ, ಒಂದು ಫಿಯರ್ ಆ್ಯಂಡ್ ಡಿಸೈರ್ನ ಬಹಳ ಹಿಂದೆಯೇ ಹೇಳ್ಬಿಟ್ಟಿದ್ದಾರೆ. ಈವನ್ ಭಗವದ್ಗೀತೆ ಹೇಳುತ್ತೆ ಭವಭಯ ರೋಗ ಅಂತ. ಡಿಪ್ರೆಷನ್ ಈಸ್ ನಥಿಂಗ್ ಬಟ್ ಭವಭಯ ರೋಗ. ಭಯ ಆಫ್ ದಿ ಪಾಸ್ಟ್, ಫ್ಯೂಚರ್, ಇದು ಡಿಸೈರ್, ಆಸೆ ಎಲ್ಲ ಫ್ಯೂಚರ್ ಬಗ್ಗೆ. ಹಿಂದಿಂದು ಯಾವತ್ತೇ ನಂಗೆ ವಾಪಸ್ ಬಂದ್ಬಿಡುತ್ತೋ ಏನೋ, ಇದೆಲ್ಲ ಬರ್ತಾ ಇರೋದು ಅದರಿಂದನೋ ಏನೋ, ಪಾಪ ಭಯ, ಎ ಸೆನ್ಸ್ ಆಫ್ ಸಿನ್, ಇವೆಲ್ಲವೂ ಕೂಡ ನಮ್ಮ ಮೇಲೆ ಚೆನ್ನಾಗಿ ಹೊರಿಸಿದ್ದಾರೆ. ಖಂಡಿತವಾಗ್ಲೂ ಇದು ಯಾವುದೂ ಸರಿ ಅಲ್ಲ, ಇದು ಸತ್ಯನೂ ಅಲ್ಲ, ಸರಿನೂ ಅಲ್ಲ. ಈ ದೃಷ್ಟಿಯಿಂದ ಜೀವನನ ನೋಡೋದು ಸರಿಗೇ ಇಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಆಗಿ ಹೋಗಿರೋದು, ಮಾಡಿರಬಹುದು ತಪ್ಪು, ಪರವಾಗಿಲ್ಲ. ನಿಮಗೆ ಯಾವತ್ತೂ ಜೀವನದಲ್ಲಿ ಅವಕಾಶ ಇದೆ, ಚಾಯ್ಸ್ ಇದೆ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ. ಯಾವಾಗ ಲೈವ್ಲಿ ಆಗಿದ್ದಾಗ, ಲಿವಿಂಗ್ ಮೊಮೆಂಟಲ್ಲಿ, ಪ್ರೆಸೆಂಟ್ ಮೊಮೆಂಟಲ್ಲಿ, ನಿಮ್ಮ ಪ್ರೆಸೆನ್ಸ್ನಲ್ಲಿ ಎಲ್ಲವೂ ಕರಗೋಗುತ್ತೆ. ಅದು ನಿಮ್ಮ ಕೈನಲ್ಲೇ ಇದೆ. ಅದು ವಾಸ್ತವದಲ್ಲಿ ಪ್ರೆಸೆಂಟ್ ಮೊಮೆಂಟಲ್ಲಿ, ಅದು ಈ ಕ್ಷಣದಲ್ಲಿ
ನಿಮ್ಮ ಅರಿವಲ್ಲಿ, ನಿಮ್ಮ ಜ್ಞಾನದಲ್ಲಿ ನೀವು ಯಾವ ರೀತಿ ಎದ್ದೇಳ್ತೀರಾ, ಯಾವ ರೀತಿ ಎಚ್ಚರವಾಗಿದ್ದೀರಾ ಜೀವನದಲ್ಲಿ, ಜೀವನ ಎದುರಿಸೋದ್ರಲ್ಲಿ ಎಲ್ಲವನ್ನೂ ಕೂಡ ತೆಗೆದುಹಾಕ್ಬೋದು. ಅದನ್ನೇ ಸ್ಪಿರಿಚುಯಾಲಿಟಿ ಅಂತೇಳಿ. ಸ್ಪಿರಿಚುಯಾಲಿಟಿನಲ್ಲಿ ಯಾರಿರ್ತಾರೆ ಅವ್ರು ಫೇಸ್ ಮಾಡ್ತಾರೆ ಲೈಫ್ನ, ಅವರು ಎದುರಿಸ್ತಾರೆ. ಅದರಿಂದ ಹಿಂದೆ ಆಗಿದ್ದು ಏನೇ ಬರೆದ್ರೂ ಎದುರಿಸೋಕ್ಕೆ ಸಾಧ್ಯ. ನಾವು ಗಾರ್ಗಿ ಗ್ರಾಹಿನಲ್ಲಿ ಉತ್ತರ ಇದೆ. ಮುಂದೆ ಏನಾದರೂ ಆಗಲಿ ಪರವಾಗಿಲ್ಲ, ಭವಿಷ್ಯದ ಬಗ್ಗೆ ಯಾಕೆ ಕೂತ್ಕೊಂಡು ಚಿಂತೆ ಮಾಡ್ತೀರಾ? ಅವ್ರು ಯಾರೋ ಆ ಥರ ಆಗಬೇಕು ನಾನು, ಈ ಥರ ಆಗಬೇಕು ನಾನು, ಹಾಗಾಗಬೇಕು ಹೀಗಾಗಬೇಕು. ಭವಿಷ್ಯ ಇದು ಕೂಡ ನಮಗೆ ಆ್ಯಂಗ್ಸೈಟಿ. ಆಗದೇ ಇದ್ದರೆ, ಗೆಲ್ಲದೇ ಇದ್ದರೆ, ಬರದೇ ಇದ್ದರೆ, ಹಣ ಬರದೇ ಇದ್ದರೆ, ನಮ್ಮ ಮದುವೆ ಮಾಡಿಕೊಂಡು ಹಣ ಬರದೇ ಇದ್ದರೆ ಏನು ಮಾಡಲಿ, ಆಮೇಲೆ ಹೇಗೆ ನೋಡ್ಕೊಳ್ಳಿ ಹೆಂಡತಿ ಮಕ್ಕಳನ್ನ, ಆಮೇಲೆ ನಮ್ಮ ಮದುವೆನೇ ಮಾಡ್ಕೊಳ್ಳಲ್ಲ, ಹೀಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ ಅಂತ ಚಿಂತನೆ, ಕಲ್ಪನೆ, ಪರಿಕಲ್ಪನೆ, ಇಮ್ಯಾಜಿನೇಷನ್, ಅಸಂಪ್ಷನ್ಸ್ ಎಲ್ಲ ಕಾನ್ಸೆಪ್ಟ್ಗಳು ನಿಮ್ಮದೇ ಮಾಡಿಕೊಂಡು ಕಂಡೀಷನ್ ಮಾಡ್ಕೊಂಡ್ಬಿಟ್ಟು ಪಾಸ್ಟ್ ಆ್ಯಂಡ್ ಫ್ಯೂಚರ್ನು, ಪಾಸ್ಟ್ ಒಂದು ಸತಿ ಎಳೆಯುತ್ತೆ, ಫ್ಯೂಚರ್ ಒಂದು ಸತಿ ಎಳೆಯುತ್ತೆ. ಯು ಆರ್ ಲೂಸಿಂಗ್ ದಿ ಪ್ರೆಸೆಂಟ್ ಮೊಮೆಂಟ್, ಯು ಆರ್ ಲೂಸಿಂಗ್ ಲೈಫ್, ಯು ಆರ್ ಲೂಸಿಂಗ್ ದಿ ಆನ್ಸರ್, ಯು ಆರ್ ಲೂಸಿಂಗ್ ದಿ ಸೊಲ್ಯೂಷನ್, ಯು ಆರ್ ಲೂಸಿಂಗ್. ಇವಾಗ ಏನಿದೆ ಅದನ್ನು ಕಳ್ಕೊತಾ ಇದ್ದೀರಾ. ಉತ್ತರ ಇಲ್ಲಿದೆ. ನಿಮಗೇನು ಫಲಿತಾಂಶ ಬೇಕೋ ಇಲ್ಲಿದೆ, ನಿಮ್ಮ ತಟ್ಟೆನಲ್ಲಿ ಆಲ್ರೆಡಿ ಇದೆ. ಇದನ್ನು ನೋಡ್ತಾನೇ ಇಲ್ಲ. ಈಗಿನ ಜ್ಞಾನ ಏನು ಬರಬೇಕು ಮಕ್ಕಳಿಗೆ, ಈಗ ಏನಿದೆ ಎಂಜಾಯ್ ಮಾಡೋದನ್ನು ಕಲಿಸ್ಬೇಕು, ಎಕ್ಸ್ಪೀರಿಯನ್ಸ್ ಆಗೋದನ್ನು ಕಲಿಸ್ಬೇಕು, ಪಾರ್ಟಿಸಿಪೇಟ್ ಮಾಡೋದನ್ನು ಕಲಿಸ್ಬೇಕು, ಕಮಿಟ್ಮೆಂಟ್ ಕಲಿಸ್ಬೇಕು, ಆ ಎಮೋಷನಲ್ಲಿ ಹೊರಗಡೆ ಬರಬೇಕು. ಅದು ಎಮೋಷನ್ಸ್ ಎಲ್ಲ ಪ್ರೀತಿ ಮಾಡೋದನ್ನು ಕಲಿಸ್ಬೇಕು. ಇದೆಲ್ಲ ಕಲಿಸಿದಾಗ ಪ್ರೆಸೆಂಟ್ ಮೊಮೆಂಟಲ್ಲಿ ಅವ್ರಿಗೆ ಆ ಪಾಸ್ಟ್ದು ಛಾಯೆ ಹೊಟ್ಟೋಗುತ್ತೆ. ಇಲ್ಲದೆ ಆದರೆ ಪಾಸ್ಟ್ ಡಾಮಿನೇಟ್ ಮಾಡುತ್ತೆ ಪ್ರೆಸೆಂಟ್ ಮೊಮೆಂಟ್ನ, ಫ್ಯೂಚರ್ ಡಾಮಿನೇಟ್ ಮಾಡುತ್ತೆ ಪ್ರೆಸೆಂಟ್ ಮೊಮೆಂಟ್ನ. ದೇ ಲೂಸ್ ದಿ ಲೈಫ್. ಪ್ರೆಸೆಂಟ್ ಮೊಮೆಂಟ್ ಕಳ್ಕೊಳ್ತಾರೆ. ಗಾರ್ಗಿ ಗ್ರಾಹಿ ಇಸ್ ಫುಲ್ ಆಫ್ ಪ್ರೆಸೆನ್ಸ್ ಆ್ಯಂಡ್ ಪ್ರೆಸೆಂಟ್ ಮೊಮೆಂಟ್ ಆ್ಯಂಡ್ ಹೌ ಟು ಗ್ರೋ ಇನ್ ದಟ್ ಪ್ರೆಸೆಂಟ್ ಮೊಮೆಂಟ್, ಹೌ ಟು ಫ್ಲವರ್ ಇನ್ ದಟ್ ಪ್ರೆಸೆಂಟ್ ಮೊಮೆಂಟ್. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಇರುವಿಕೆಯ ಅರಿವೇ ಸರ್ವಸ್ವ ಅಂತ ಗಾರ್ಗಿ ಗ್ರಾಹಿ ಹೇಳೋದು.